ಇವತ್ತಿನ ಫೋಕಸ್ ಫೈನಲ್ಲಿ ಮೊದಲ ಸ್ಟೋರಿ. ಭಾರತದಲ್ಲಿ ಜೆನ್ಜಿ ಹೋರಾಟ ದೇಶದ ರಾಜಕೀಯವನ್ನೇ ನಡುಗಿಸಿದೆ. ಕಟ್ಟುನಿಟ್ಟಿನ ಕಾನೂನುಗಳು, ಶಿಕ್ಷಣ ಸಚಿವರ ರಾಜೀನಾಮೆ ಬೇಡಿಕೆ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಆದರೆ ಇಂತಹ ಯುವ ಜನರ ದಂಗೆ ಭಾರತಕ್ಕಷ್ಟೇ ಸೀಮಿತವಲ್ಲ, ಜಗತ್ತಿನ ಹಲವು ರಾಷ್ಟ್ರಗಳಲ್ಲೂ ಯುವಕರ ಹೋರಾಟ ಸರ್ಕಾರಗಳ ದಿಕ್ಕನ್ನೇ ಬದಲಿಸಿದೆ. ಯುವಕರ ಕೋಪ ಎದ್ರೆ ಇತಿಹಾಸವೇ ಹೊಸ ತಿರುವು ಪಡೆಯುತ್ತೆ ಅನ್ನೋದಕ್ಕೆ ಅನೇಕ ರಾಷ್ಟ್ರಗಳು ಸಾಕ್ಷಿಯಾಗಿವೆ. ಈ ಬಗ್ಗೆ ಒಂದು ರೋಚಕ ವರದಿ ನಿಮ್ಮ ಮುಂದೆ. ಜೆನ್ಜಿ ದಂಗೆಗೆ ಬೆಚ್ಚಿದ ಪ್ರಪಂಚ. ಯಂಗ್ ಹೋರಾಟ ದೇಶಗಳೇ ಉಲ್ಟಂತರ್ ಮಂತರ್. ಈ ಹೆಸರು ಕೇಳಿದರೆ ಸಾಕು ದೇಶದ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನೆನಪಾಗುತ್ತವೆ. ಈಗ ಮತ್ತೊಮ್ಮೆ ಇದೇ ಜಂತರ್ ಮಂತರ್ ಮತ್ತೆ ಸುದ್ದಿಯಲ್ಲಿದೆ. ಕಾರಣ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ಈ ಪ್ರಕರಣ ಉಗ್ರ ರೂಪ ಪಡೆಯುತ್ತಿದ್ದ ಹಾಗೆಯೇ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಿದ್ದಾಗಿದೆ. ಅಲ್ಲದೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಲ್ಲಿಸಿದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಕೆಲ ಬೇಡಿಕೆಗಳನ್ನು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಇನ್ನೂ ಕಾಲಾವಕಾಶ ಬೇಕು ಅಂತ ಕೇಳಿದೆ. ಸದ್ಯಕ್ಕೆ ಈ ಪ್ರತಿಭಟನೆ ಅಂತ್ಯ ಆಗಿದ್ದಂತಾಗಿದೆ. ವೀಕ್ಷಕರ, ವಿದ್ಯಾರ್ಥಿಗಳು ಮತ್ತು ಯುವಕರು ಬೀದಿಗಿಳಿದು ಪ್ರತಿಭಟನೆ ನಡೆಸಿರುವುದು ಇದೇ ಮೊದಲ ಬಾರಿಯಲ್ಲ. ಈ ಹಿಂದೆ ಅನೇಕ ರಾಷ್ಟ್ರಗಳಲ್ಲಿ ಯಂಗ್ ಜನರ ಹೋರಾಟ ನಡೆದಿದೆ. ಈ ಹೋರಾಟದ ಕಿಚ್ಚು ಹೊತ್ತಿಕೊಂಡಾಗೆಲ್ಲ ಅಲ್ಲಿನ ಸರ್ಕಾರ ಒತ್ತಡಕ್ಕೆ ಸಿಲುಕುತ್ತವೆ. ಅಷ್ಟೇ ಅಲ್ಲ, ರಾಷ್ಟ್ರದ ಚಿತ್ರಣವನ್ನು ಬದಲಿಸಿಬಿಡುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಸಚಿವರು ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಸಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಕೇಂದ್ರ ಸರ್ಕಾರ ಯಾವಾಗ ಬೇಕಾದರೂ ಮಾತುಕತೆಗೆ ಸಿದ್ಧ ಅಂತ ಹೇಳಿದೆ. ಆದರೆ ಪ್ರತಿಭಟನಾಕಾರರು ಮಾತ್ರ ನಿಜವಾಗಿಯೂ ಸಮಸ್ಯೆ ಬಗೆಹರಿಸಬೇಕಂದ್ರೆ ಸರ್ಕಾರವೇ ಜಂತರ್ ಮಂತರ್ಗೆ ಬರಬೇಕು ಅಂತ, ತಟಸ್ಥ ಸ್ಥಳದಲ್ಲಿ ಮಾತುಕತೆ ನಡೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಯುವಕರು ಬೀದಿಗಿಳಿದ್ರೆ ನಿಜವಾಗಿಯೂ ಸರ್ಕಾರಗಳು ಒತ್ತಡಕ್ಕೆ ಸಿಲುಕುತ್ತವೆಯೇ? ಕಳೆದ ಕೆಲವು ವರ್ಷಗಳಲ್ಲಿ ಜಗತ್ತಿನ ಹಲವು ದೇಶಗಳಲ್ಲಿ ಈ ರೀತಿಯ ಉಗ್ರ ಹೋರಾಟಗಳು ನಡೆದಿವೆ. ಆ ಹೋರಾಟಕ್ಕೆ ಮೂಲ ಕಾರಣ ಜೆನ್ಜಿ ಪಡೆಯವರು. ಅಷ್ಟಕ್ಕೂ ಯಾವ ಯಾವ ರಾಷ್ಟ್ರಗಳಲ್ಲಿ ಯುವ ಜನರ ಉಗ್ರದಂಗೆ ನಡೆದಿದೆ ಅಂತ ನೋಡೋದಾದರೆ ಮೊದಲು ನೆನಪಾಗುವುದೇ 2024ರ ಬಾಂಗ್ಲಾದೇಶದ ಜೆನ್ಜಿ ದಂಗೆ. 2024ರಲ್ಲಿ ಬಾಂಗ್ಲಾದೇಶದಲ್ಲಿ ಜೆನ್ಜಿ ಕ್ರಾಂತಿ. ಬಾಂಗ್ಲಾದಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿನ ಮೀಸಲಾತಿ ನೀತಿಯನ್ನ ವಿರೋಧಿಸಿ ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದಿದ್ರು. ಮೊದಲಿಗೆ ಆರಂಭವಾದ ಚಿಕ್ಕ ರೂಪದ ಪ್ರತಿಭಟನೆ ಕೆಲವೇ ದಿನಗಳಲ್ಲಿ ದೇಶವ್ಯಾಪಿ ಚಳುವಳಿಯಾಗಿ ಬದಲಾಯಿತು. ಹಲವೆಡೆ ಹಿಂಸಾಚಾರವೂ ನಡೆಯಿತು. ರಾಜಕೀಯ ಒತ್ತಡ ಹೆಚ್ಚಾದ ಬಳಿಕ ಆಗಿನ ಪ್ರಧಾನಿ ಶೇಖ್ ಹಸೀನಾ ಅಧಿಕಾರ ತೊರೆದು ದೇಶವನ್ನೇ ಬಿಟ್ಟು ಓಡಿ ಹೋಗುವ ಸ್ಥಿತಿ ಎದುರಾಯಿತು. ಪ್ರತಿಭಟನೆಗೆ ಅನೇಕರು ಜೆನ್ಜಿ ಕ್ರಾಂತಿ ಎಂದು ಹೆಸರು. 2025ರಲ್ಲಿ ನೇಪಾಳದಲ್ಲಿ ಯುವಕರ ದಂಗೆ. 2025ರಲ್ಲಿ ನೇಪಾಳದಲ್ಲೂ ಯುವಕರು ಭ್ರಷ್ಟಾಚಾರ ಮತ್ತು ಆಡಳಿತದ ವಿರುದ್ಧ ಧ್ವನಿ ಎತ್ತಿದ್ರು. ಸಾವಿರಾರು ಜನರು ಸಂಸತ್ ಭವನದವರೆಗೆ ಮೆರವಣಿಗೆ ನಡೆಸಿದರು. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ನಡುವೆ ಘರ್ಷಣೆ ನಡೆದು ಹಲವು ಮಂದಿ ಸಾವನ್ನಪ್ಪಿದ್ರು. ನೂರಾರು ಜನರು ಗಾಯಗೊಂಡರು. ಅಷ್ಟೇ ಅಲ್ಲ, ಕೆಲ ಮಂತ್ರಿಗಳಿಗೆ ನಡುಬೀದಿಯಲ್ಲಿ ಬೆಂಕಿ ಹಚ್ಚಲಾಯಿತು. ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸಿತು. ಪರಿಣಾಮ ಸರ್ಕಾರದ ಮೇಲೆ ರಾಜಕೀಯ ಒತ್ತಡ ಹೆಚ್ಚಾಯಿತು. ಕೊನೆಗೆ ಸರ್ಕಾರವೇ ಉರುಳಿ ಬಿದ್ದು ಹೋಗಿಲು ಯುವ ದಂಗೆ ಧಗಧಗ. ಥೈಲ್ಯಾಂಡ್ನಲ್ಲೂ ಇದೇ ರೀತಿಯ ಬೆಳವಣಿಗೆ ಕಂಡುಬಂತು. ಸರ್ಕಾರ ವಿರುದ್ಧದ ಆರೋಪಗಳು ಹೊರಬಂದ ನಂತರ ಸಾವಿರಾರು ಯುವಕರು ಬೀದಿಗಿಳಿದರು. ದೇಶಾದ್ಯಂತ ಪ್ರತಿಭಟನೆಗಳು ಜೋರಾದವು. ನಂತರ ನ್ಯಾಯಾಂಗದ ಕ್ರಮಗಳ ಮೂಲಕ ಆಗಿನ ಪ್ರಧಾನಿ ಹುದ್ದೆಯಿಂದ ಹೊರಹೋಗಬೇಕಾಯಿತು. ಅಷ್ಟಕ್ಕೂ ಈ ಯಂಗ್ ಹೋರಾಟ ಏಷ್ಯಾಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ಬದಲಾಗಿ ವಿಶ್ವದೆಲ್ಲೆಡೆ ಧಗಧಗಿಸಿದೆ. ಅಲ್ಲಿ ತೆರಿಗೆ ಹೆಚ್ಚಳದ ವಿರುದ್ಧ ಯುವಕರು ಭಾರೀ ಪ್ರತಿಭಟನೆ ನಡೆಸಿದರು. ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು, ಇಂಡೋನೇಷ್ಯಾದಲ್ಲಿ ಸರ್ಕಾರದ ಕೆಲವು ನೀತಿಗಳು, ಪೆರುವಿನಲ್ಲಿ ಪಿಂಚಣಿ ನಿಯಮಗಳ ವಿರುದ್ಧವೂ ಯುವ ಜನರು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿದರು. ಈ ಎಲ್ಲ ಘಟನೆಗಳು ಒಂದೇ ವಿಷಯ ಹೇಳುತ್ತವೆ. ಇಂದಿನ ಯುವಕರು ಕೇವಲ ಮೊಬೈಲ್ನಲ್ಲಿ ಪೋಸ್ಟ್ ಮಾಡುವವರಲ್ಲ. ಅವರಿಗೆ ಅನ್ಯಾಯವಾಗಿದೆ ಎಂದು ಅನಿಸಿದರೆ ನೇರವಾಗಿ ಬೀದಿಗಿಳಿದು ತಮ್ಮ ಧ್ವನಿಯನ್ನ ಕೇಳಿಸುವ ಶಕ್ತಿ ಅವರಲ್ಲಿದೆ. ಭಾರತದಲ್ಲೂ ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ಪ್ರತಿಭಟನೆ ನಡೀತಿದೆ. ಈ ಹೋರಾಟ ಮುಂದೆ ಯಾವ ತಿರುವು ಪಡೆಯುತ್ತೆ ಎಂಬುದನ್ನು ಈಗಲೇ ಹೇಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರತಿಯೊಂದು ದೇಶದ ಪರಿಸ್ಥಿತಿ ಬೇರೆ, ಕಾನೂನು ಬೇರೆ, ಒಂದು ವಿಷಯ ಮಾತ್ರ ಸ್ಪಷ್ಟ: ಜಗತ್ತಿನ ಹಲವು ದೇಶಗಳಲ್ಲಿ ಯುವಕರ ಧ್ವನಿ ಸರ್ಕಾರಗಳನ್ನು ಯೋಚಿಸುವಂತೆ ಮಾಡಿದೆ. ಈಗ ಭಾರತದಲ್ಲೂ ಕೇಳಿ ಬರ್ತಿರುವ ಈ ಧ್ವನಿ ಎಷ್ಟು ದೂರ ಹೋಗುತ್ತೆ? ಸರ್ಕಾರ ಮತ್ತು ಪ್ರತಿಭಟನಾಕಾರರ ನಡುವೆ ಮಾತುಕತೆ ನಡೀತಿದೆಯಾ ಅಥವಾ ಹೋರಾಟ ಮತ್ತಷ್ಟು ತೀವ್ರವಾಗ್ತಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ದಿನಗಳ ಬೆಳವಣಿಗೆಗಳೇ ನೀಡಲಿವೆ.